ನಮಸ್ಕಾರ. ನಾವೀಗ ನೆಟ್ಸರ್ಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುನಾವತಿಯಿಂದ ಪ್ರಗತಿಪರ ರೈತರ ಜೊತೆಯಲ್ಲಿದ್ದೀವಿ. ಅವರು ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನಗಳನ್ನು ಯೂಸ್ ಮಾಡಿ ಒಳ್ಳೆ ಇಳುವರಿಯಲ್ಲಿ ನಿರೀಕ್ಷೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ರೀ? ಜಗದೀಶ್ ಬಸಪ್ಪ ಉಳ್ಳಾಗಡ್ಡಿ. ಓಕೆ ಸರ್. ನಾವು ನಿಮ್ಮ ಕಬ್ಬಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ರೀ, ನಮ್ಮ ನೆಟ್ಸರ್ಪ್ ಸಾವಯವ ಉತ್ಪನ್ನ. ಇದಕ್ಕೆ ಸ್ಪ್ರೇ ಮಾಡೋದ್ರಿಂದ ಏನೇನು ಚೇಂಜಸ್ ಆಗೈತೆ ರೀ ನಿಮ್ಗೆ? ಸ್ಪ್ರೇ ಮಾಡೋಣ ಅದು ಹೆಲ್ದಿ ಆಗೈತೆ ರೀ, ಮತ್ತು ಹೈಟ್ ಫುಲ್ ಬಂದೈತೆ ರೀ, ಮತ್ತು ಎಲ್ಲಿ ದೊಡ್ಡ ಅಗಲಾಗ್ಯಾವ ರೀ. ಫುಲ್ ಎಲ್ಲಿನೂ ಅಡಗಲಾಗೈತಿ, ಕಲರು ಜಬರ್ದಸ್ತಿ ಜಾಸ್ತಿ ಬೈತಿ. ಗಣಿಕೆ ಅಂತೂ ಒಂದು ಗೇನ್ ಮ್ಯಾಗದ ನೋಡ್ರಿ, ಎಲ್ಲ ಗಣಿಕೆ ನೋಡ್ಬೋದು. ಗಣಿಕೆ ಸೈಜು ಹೆಂಗೆ ಬಂದ ನೋಡ್ರಿ, ನೀವ ನೋಡ್ರಿ. ನಾವು ಏನು ಲೈವ್ ಆಗಿ ತೋರ್ಸಾತಿದ್ದೀವಿ, ನೋಡ್ಬೋದು. ಗಣಿಕೆ ಸೈಜು ಜಬರ್ದಸ್ತ್. ಇದಕ್ಕೆ ಡ್ರಂಚ್ ಹೇಳಿದ್ದೀವಿ ರೀ ಕೆಳಗಡೆ. ಡ್ರಂಚ್ ಎಷ್ಟು ಸಲ ಮಾಡಿರಿ? ಡ್ರಂಚ್ 4 ಸಲ ಡ್ರಿಂಚ್ ಮಾಡೀವ್ರಿ. 4 ಸಲ ಡ್ರಂಚ್ ಕೊಟ್ಟಿದ್ದೀವಿ. 4 ಸಲ ಡ್ರಿಂಚ್ ಮಾಡೀವ್ರಿ, 4 ಸಲ ಸ್ಪ್ರೇ ಮಾಡೀವ್ರಿ. ಓಕೆ. ಅಂದ್ರೆ ನಾವು ಹೇಳಿದ ಪ್ರಕಾರ ಮಾಡ್ಯಾರ ನೀವು. ಹೌದು. ಯಾವ ತಿಂಗಳದಾಗ ಪ್ಲಾಂಟೇಶನ್ ಮಾಡ್ಯಾರ ಇದನ್ನ? ಜೂನ್ 1ನೇ ತಾರೀಕು ದಿವ್ಸ ಮಾಡೀವ್ರಿ. 1ನೇ ತಾರೀಕು ಮಾಡೋಣ, 2ನೇ ತಾರೀಕು ನೀರು ಬಿಟ್ಟಿವ್ರಿ. 3ನೇ ತಾರೀಕು ಹಿಡಿದು ಮಳೆ ಚಾಲು ಆಗೈತೆ. 1 ವಾರ ಕಂಟಿನ್ಯೂ ನೀರು ನಿಂತೈತ್ರಿ. ಅದು ಎಷ್ಟು ನಿಂತೈತ್ರಿ ನೀರು? ಫುಲ್ ಒಟ್ಟು ನೆಲನ ಆರಿಲ್ರಿ. ಅದು ನೀರು ನಿಂತು ಬಿಟ್ಟೈತ್ರಿ. ಅದಕ್ಕೆ ಬೆಳತತ್ತಿಲ್ಲ ಅನ್ನೋ ಯಾಕಿನಾಗೈತ್ರಿ. ಅಂದ್ರೆ ನಮ್ಮ ದೋಸ್ತಗ ಕಾಲ್ ಮಾಡಿ ಕೇಳೋಣ, ಹಿಂಗೆ ನಡ್ಸರ್ ಕಂಪ್ನಿಯನ್ನ ಅವ್ರದ್ದು ನಂಬರ್ ಕೊಟ್ರಿ. ಅವ್ರ ಕಾಂಟ್ಯಾಕ್ಟ್ ಬರೀ ಫೋನ್ಯಾಗ ರೊಕ್ಕ ಕೊಟ್ಟು ತರಿಸಿದ್ರಿ. ಬರೋವ್ರಿ. ತರಿಸಿ ಹಿಂಗಾನ ಅದೆಲ್ಲ ಮಾತೊಟ್ಟು ಮಳಿಕಿ ಎಲ್ಲ ಓದ್ ಸಿಕ್ಕಂಗ ಹೊಡಿತ್ರಿ. ಅದು ಬರೋವ್ರಿ. ಇಲ್ಲಕ ಅವ್ರು ಕೊಟ್ಟಿರ್ಲಿಕ್ಕಂದ್ರೆ ಮತ್ತೆ ಏನಾಯ್ಕತ್ತ ಗೊತ್ತಿಲ್ಲ. ಅಂದ್ರೆ ಎಬ್ಬು ಪರಿಸ್ಥಿತಿ ಇತ್ತು ನಿಮ್ದು? ಏನು ನಾಡ್ತತ್ತಿಲ್ಲ ಮಾಡಿದ್ರು. ಅಂದ್ರೆ ಒಂದು 15 ದಿವಸ ಗಟ್ಲೆ ನೀರು ನಿಂತೈತ್ರಿ. ನೀರು ನಿಂತೈತ್ರಿ. ಅದು ಬರೋವ್ರಿ. ಕಾರಣ ಅವ್ರ ಔಷಧ ಹೇಳ್ರಿ. ಮತ್ತೊಂದು ಹೇಳ್ಕೊಡ್ದಾರೆ, ಅದು ಫುಲ್ ಪದಸ್ರಿ ಹಸಿರು ಬರೀ ಫೋನ್ಯಾಗ. ಅವ್ರೇನು ಬರ್ಲೇ ಬಿಡ್ಲಿಲ್ರಿ. 2 ತಿಂಗಳು ಬಿಟ್ಟು ನೋಡೋಣ, ಅವ್ರಾಗ ಗಾಬರಿ ಆತ್ ಬಂದ್ ನೋಡೋಣ. ಬರೋವ್ರಿ. ನೀವು ವರ್ಷ ಕಬ್ಬು ಎಷ್ಟು ವರ್ಷ ಆತ್ರಿ ಬೆಳೆ ಐತಿ? ನಾವು 5 ವರ್ಷ ಆತ್ರಿ ಸರ್. 5 ವರ್ಷ ಆತು ಬೆಳೆ ಐತಿದ್ರಿ. ನೀವು ಹೆಂಗೆ ಬೆಳಿತಿದ್ರಿ ಆಗ? ಪೈಲ ಕೆಮಿಕಲ್ಸ್ ಹಾಕಿ ಬೆಳಿತಿದ್ರಿ? ಕೆಮಿಕಲ್ಸ್ ಹಾಕಿ ಬೆಳಿತಿದ್ವಿ. ಆದ್ರ ಇಟ್ಟ ಕೆಮಿಕಲ್ ಹಾಕಿ ಬೆಳೆದಂದ್ರಿ ಹಿರ್ದಾಕಿರ್ದ ಬರ್ತೈತ್ರಿ. ಅಂದ್ರೆ ಏಕ್ ಲೆವೆಲ್ ಬೆಳಿ ಬರ್ತಿದ್ದಿಲ್ಲ. ಹಿಂಗ್ರಿ ಗನಿ ಕೂದ್ದು ಬರ್ತಿದ್ದಿಲ್ರಿ. ಒಂದ್ ಕಡೆ ಕಿರದ್ರಿ, ಒಂದ್ ಕಡೆ ಏರದ್ರಿ. ಸರಿಯಾಗಿ ಇಳುವರಿ ಬರತ್ತಿದ್ದಿಲ್ಲ. ಅಂದ್ರೆ ಏಕ್ ಲೆವೆಲ್ ಬೆಳಿ ಐತ್ರಿ ನಿಮ್ದು? ಏಕ್ ಲೆವೆಲ್ ಚಾಕ್ ಚೌಕ 4 ಮೂಲಿ ನೋಡ್ರಿ, ನೋಡ್ಬೋದು. ಅದು ಭಾಳ ಮುಖ್ಯ. ಬರೋಬರ್. ಅಂದ್ರೆ ಏಕ್ ಲೆವೆಲ್ ಬೆಳಿ ಐತ್ರಿ ನಿಮ್ದು? ಅಂದ್ರೆ ಹೊಂಡ್ದತ್ರಿ ಮಾಲು. ಅದು ನೋಡ್ಬೋದು, ಲೈವ್ ಆಗಿ ನೋಡ್ಬೋದು. ವರ್ಷ ಇಳುವರಿ ಎಷ್ಟು ಬರ್ತಿದ್ರು ನಿಮ್ಮ ಅಂದಾಜ? ಒಂದು 40-45 ಟನ್ ಬೆಳ್ಬೇಕಾದ್ರೆ ಗಡಿಕೆ. ಸಿಕ್ಕಾಪಟ್ಟಿ ಖರ್ಚು ಆಗ್ತಿತ್ರಿ, ಇಳುವರಿನೂ ಕಡಿಮೆ ಬರ್ತಿತ್ತು. ಮತ್ತೆ ಹಿರ್ದಾಕಿರ್ದ ಬರ್ತಿತ್ರಿ, ಅವು ಸಮತಲ ಇಳುವರಿನೂ ಬರ್ತಿದ್ದಿಲ್ಲ. ಬರ್ತಿದ್ದಿಲ್ಲ. ನಿಮ್ಮ ಅಂದಾಜು ಇಳುವರಿ ಎಷ್ಟು ಬರ್ಬೋದ್ರಿ ಈಗ? ಈಗದ 1 ಎಕರೆದ ಎಂಬಾಸ್ ಹಿಡಿದ್ರೆ ರೀ ಒಂದು 80 ಟನ್ ಅಂತರೂ ಒಳಕೊಂಡ್ರಿ. ಎಷ್ಟು ತಿಂಗಳದ ಐತ್ರಿ ಇದು? ಇದು ನಾಳೆ 1ನೇ ತಾರೀಕು 1ನೇ ತಾರೀಕು ರೀ, 7 ತಿಂಗಳ ಆಕತ್ರಿ. ಅಂದ್ರೆ 2 ದಿನ ಆಯ್ತು ನೋಡ್ರಿ. ಈಗ ಡಿಸೆಂಬರ್ 30 ಡೇಟ್ ರೀ ಇವತ್ತು. ಇನ್ನು 2 ದಿವ್ಸಿಗೆ ನೋಡ್ರಿ 7 ತಿಂಗಳ ಆಕತ್ರಿ. ಬರೋಬರಿ. ಅಂದ್ರೆ ಜೂನ್ದೊಳಗೆ ಹಚ್ಚಾರಿ, ಡಿಸೆಂಬರ್ ನಡೆದೈತ್ರಿ. ಈ ಡಿಸೆಂಬರ್ ನಡೆದತ್ರಿ. ಓಕೆ. ಗಣಿಕೆ ಅಣ್ಣ ನೋಡೋಣ. 1 2 3 4 5 6 7 8 9 10 11 12 13 14 15 15 ಡೆವಲಪ್ಮೆಂಟ್ ಆಯ್ತು. ಓಕೆ. ಎಲ್ಲ ಒಂದು ಗೇನ್ ಅದಾವ್ರಿ. ಒಂದು ಗೇನ್ ಇಲ್ರಿ. ಕಬ್ಬು ಹಿಡಿದ್ರು ನೋಡ್ರಿ ಹೆಂಗೆ ನೋಡ್ಕೊ. ಮನಗಂಡ ಉದ್ದ ಪಿಂಡ ಆಯ್ತು. ಪ್ರತಿಯೊಂದು ಗಣಿಕೆ ವೀಕ್ಷಣೆ ಮಾಡ್ಬೋದು ನೀವು. ಇದು ಒಂದೇ ಕಬ್ಬು ನೋಡ್ಬೇಡ್ರಿ, ಇಡೀ ಪ್ಲಾಟ್ನು ನೋಡ್ಬೋದು. ಅಗದಿ ಪಿಂಡ ಉದ್ದ ಅದಾವ್ರ ಗಣಿಕೆ. ಈ ಔಷಧ ಮೇಲೆ ನಿಮಗೆ ವಿಶ್ವಾಸ ಐತ್ರಿ? ವಿಶ್ವಾಸ ಐತಿರ್ಲಿ. ಮತ್ತೆ ಯಾವ ಬೆಳೆಗೆ ಯೂಸ್ ಮಾಡ್ಯಾರ ನಮ್ಮ ಪ್ರಾಡಕ್ಟ್ ರೀ? ನಿಮ್ಮದು ಈ ಉಳ್ಳಾಗಡ್ಡಿ ಯೂಸ್ ಮಾಡಿದ್ದೀನಿ. ಉಳ್ಳಾಗಡ್ಡಿಗೆ ರೀ? ಎಷ್ಟು ಗುಂಟೆ ರೀ ಅದು? 12 ಗುಂಟೆ ರೀ. 12 ಗುಂಟೆಗೆ ನೀವು ಎಷ್ಟು ಇಳುವರಿ ತೊಗೊಂಡ್ರಿ? ಅದು 50 ಪಿಸಿ ಆಗೈತ್ರಿ. 50 ಪಿಸಿ ಅಂದ್ರೆ ಎಷ್ಟು ರೇಟ್ ಐತಿ? 3 ಟನ್ ಆಗೈತೆ ನೋಡ್ರಿ. 3 ಟನ್ನಿಂದ ರೊಕ್ಕ ಎಷ್ಟು? 95,000 ರೂಪಾಯಿ ಚಿಲ್ಲರೆ ಆಗೈತ್ರಿ. ನೋಡ್ಬೋದು. ಒಂದು ಹಿಸ್ಟ್ರಿನ ಆಗೈತ್ರಿ ನಿಮ್ಗೆ. ಚಲೋ ಐತ್ರಲ್ಲ, ಕ್ವಾಲಿಟಿ 1 ನಂಬರ್ ಐತ್ರಿ. ಶೈನಿಂಗ್ ಕ್ವಾಲಿಟಿ 1 ಬರೋಬರಿ. ಕ್ವಾಲಿಟಿನೂ ಚಲೋ ಬಂದೈತಿ, ಇಳುವರಿನೂ ಚಲೋ ಕೂತೈತಿ. ಬರೀ 12 ಗುಂಟೆಗೆ ನೀವು 95,000 ರೂಪಾಯಿ ಅದ್ರ ಲಾಭ ತೊಗೊಂಡ್ರಿ. ಆಜು ಬಾಜು ನಿಮ್ಮ ಜೋಡಿನ ಹಚ್ಚಿದವ್ರು ಅದಾರ ಹಿಂಗೆ ತೊಗೊಂಡಾರನ್ರಿ? ಇಲ್ರಿ, ಪಡನ ಹೋಗ್ಯಾರ ಅವರು. ಓಹೋ, ನೋಡ್ಬೋದು. ಪಡನ ಹೋಗ್ಯಾರ. ನಮ್ಮ ಡಬಲ್ ನೆಲ ಇದ್ರು ನಮ್ಮಟ್ಟ ರಾಕ್ ಮಂಡ್ಯಲ್ಲ. ಬರೋಬರಿ. ಅವ್ರದ್ದು 30 ಗುಂಟೆ ಇದ್ರು ನಾನು ಇದಕ್ಕೆಲ್ಲ ಲಾಭ ಬರ್ಬೇಕಾದ್ರೆ